ಅಷ್ಟೇ ಸಿನಿಮಾ ಬಗ್ಗೆ ನೀವು ಮಾತಾಡ್ಬೇಕು. ಹಾ, ಮಾಧ್ಯಮದವರು ಸ್ಪೆಷಲಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಡೈರೆಕ್ಟರ್ ಮಾತಾಡ್ತಾರೆ. ಹಾ, ಎಲ್ರಿಗೂ ನಮಸ್ಕಾರ. ಪ್ರೊಡ್ಯೂಸರ್ ಆದ್ರೂ ನನಗೆ ಮಾತಾಡಕ್ ಬರಲ್ಲ, ಡೈರೆಕ್ಟರ್ ಆದ್ರೆ ಮಾತಾಡಕ್ ಬರಲ್ಲ. ಓಕೆ, ಬರವಣಿಗೆ ಅಷ್ಟು ಸ್ಟ್ರಾಂಗ್ ಶಾರ್ಪ್ ಇರುತ್ತೆ, ಡೈಲಾಗ್ಸ್ ಎಲ್ಲ ಮಾತಾಡಕ್ ಬರಲ್ಲ ಅಂದ್ರೆ. ಹ್ಯಾಪಿ ಬರ್ತ್ಡೇ ಸರ್. ನಿಮ್ಮ ಹುಟ್ಟು ಹಬ್ಬದ ದಿನ ನಮ್ದು ಪ್ರೊಡಕ್ಷನ್ ಇಂದ ಈ ತರ ಒಂದು ಅವಕಾಶ ಸಿಕ್ಕಿರೋದು ತುಂಬಾ ಒಂದು ಹೃದಯವಂತಿಕೆ. ಅವ್ರ ಜೊತೆನೆ ನಾನು ಕಂಬೈಂಡ್ ಆಗಿ ಈ ತರ ಮಾಡಿದ್ದು ತುಂಬಾ ಖುಷಿಯಾಗಿದೆ. 100 ವರ್ಷ ಹೀಗೆ ಇರಿ, ಆದ್ರೂ ಲುಕ್ ಮಾತ್ರ ಹಿಂಗೆ ಇರಲಿ. ಥ್ಯಾಂಕ್ ಯು ಸರ್. ಹಂಪಿ ಪಿಕ್ಚರ್ಸ್ ಅಂದ್ರೆ ನಾನು ಮತ್ತು ರಾಮಕೃಷ್ಣ, ಡಾಕ್ಟರ್ ಆನಂದ್ ಸರ್, ಫ್ರೆಂಡ್ಸ್ ಎಲ್ಲ ಸೇರಿ ಈ ತರದ ಒಂದು ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಮುಖ್ಯ ಕಾರಣ ರಂಜಿನಿ ನನಗೆ ಗೋಸ್ಟ್ ರೈಟರ್ ಆಗಿ ಅವರು ಗುರು ಶಿಷ್ಯರು ಮಾಡಿದ್ದಾರೆ, ಮತ್ತೆ ಕಾಟರನ್ನು ಬರೆದಿದ್ದಾರೆ. ಅಂದ್ರೆ ನಮಗೂ ತರುಣ್ ಸರ್ಗೆಲ್ಲ ಅವರು ಒಂದು ಗೋಸ್ಟ್ ರೈಟರ್ ಆಗಿ ಅವಾಗ ಬಂದು ಅವ್ರದ್ದು ಏನೋ ಅನಿಸಿಕೆನ ಶೇರ್ ಮಾಡ್ತಾ ಇದ್ರು. ಅದಕ್ಕಿಂತ ಮುಂಚೆಗೆ ಅವರು ಒಂದು ಬುಕ್ಸ್ ಬರ್ದಿದ್ದೀನಿ ಸರ್ ಅಂತ ಕೊಟ್ಟರು. ಇನ್ನು ಪ್ರಿಂಟ್ ಆಗಿರ್ಲಿಲ್ಲ. ಅಯ್ಯೋ ಇವ್ರು ಹೇಗ್ ಬರ್ದಿದ್ದಾರೆ ಏನು ಎತ್ತಾಗ ಅಂತ ನಾನು ಓದಿದೆ. ಸ್ವಲ್ಪ ಏನೋ ಆಸಕ್ತಿ, ಕತೆ ಡಬ್ಬಿ ತುಂಬಾ ಆಸಕ್ತಿ ಆಯ್ತು. ಈ ತರ ಬರೀತಾರೆ ಅಂತ ನನಗೆ, ಅಂದ್ರೆ ಸಿನಿಮಾದಲ್ಲೇ ಅಷ್ಟೊಂದು ಐಡಿಯಾಸ್ ಸ್ವಲ್ಪ ಕೊಡ್ತಾ ಇದ್ರು, ಬಟ್ ಇಡೀ ಬುಕ್ ಬರೆಯೋಷ್ಟು ನನಗೆ ಖುಷಿ ಆಯ್ತು. ಆಮೇಲೆ ಅವರು ಇನ್ನೊಂದು ಸ್ವೈಪ್ ರೈಟ್ ಅಂತ ಇನ್ನೊಂದು ಬುಕ್ ಬರೆದ್ರು. ಅದು ಆಲ್ಮೋಸ್ಟ್ ಸಿನಿಮಾ ಕಂಟೆಂಟ್ ತರ ಇತ್ತು. ನಾನು ಹೇಳ್ದೆ ನೆಕ್ಸ್ಟ್ ನೀವು ಫುಲ್ ಒಂದು ಕತೆ ಬರೀಬೋದು ಅಂತ. ಅವ್ರು ಓದಿದ್ದು ಹೇಳಿದಾಗ ಅದನ್ನ ಸೀರಿಯಸ್ ತಗೊಂಡು ಮತ್ತೆ ನನಗೆ ಕತೆ ಹೇಳಿದ್ರು ಅವರು. ಸೊ ನನಗೆ ಅದು ಒಂದೇನೋ ಇಷ್ಟ ಆಯ್ತು. ಆಮೇಲೆ ತರುಣ್ ಸರ್ ಹತ್ರ ಹೋದೆ. ತರುಣ್ ಸರ್ ನಾವು ಫಸ್ಟಿಗೆ ಏನ್ ಹೇಳ್ತಾರೆ ಅನ್ನೋ ತರನೇ ಇದ್ವಿ, ಬಟ್ ತರುಣ್ ಸರ್ ಚೆನ್ನಾಗಿದೆ, ಇವ್ರು ಕಳಿಸಿದ್ಮೇಲೆ ಒಂದು ಅರ್ಧ ಗಂಟೆ ಮಾತಾಡ್ಕೊಂಡ್ವಿ. ಇದೇನು ಚೆನ್ನಾಗಿದೆ ಅಲ್ವ, ಎಲ್ಲ ಕ್ಯಾರೆಕ್ಟರ್ ಪಾತ್ರಗಳು ಎಲ್ಲ ಚೆನ್ನಾಗಿ ಬರ್ತಿದ್ದಾರೆ ಹಾಗೀಗ ಅಂತಂದಾಗ ಅವಾಗ ತರುಣ್ ಸರ್ನೇ ನಮ್ಮ ಮುಂದೆ ನಿಂತ್ಕೊಂಡು ಮತ್ತೆ ಪ್ರೇಮ್ ಸರ್ಗೆ ಅವ್ರ ಜೊತೆ ಮಾತಾಡೋದ್ರಿಂದ ಇಲ್ಲಿವರೆಗೂ ಎಲ್ಲ ಅವ್ರ ಬೆನ್ನೆಲುಬಾಗಿ ನಿಂತು ಮಾಡಿದ್ರು. ಅಂದ್ರೆ ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ಗೆ ಅವರು ನನ್ನ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಇದರ ಮೂಲಕ ತರುಣ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಇದು ಹಂಪಿ ಪಿಕ್ಚರ್ಸ್ ಆಗಕ್ಕೆ ಒಂದು ಸಾಧ್ಯ ಆಯ್ತು. ಮೊದ್ಲಿಂದ ಇಷ್ಟ ಇತ್ತು ನನಗೆ, ಯಾಕಂದ್ರೆ ನಮ್ ಗುರು ಸರ್ನು ನಾನು ಅವ್ರ ಜೊತೆನೆ ಇದು ಮಾಡೋದ್ರಿಂದ, ಅವ್ರ ಡೈರೆಕ್ಟರ್ ಆಮೇಲೆ ಪ್ರೊಡ್ಯೂಸರ್, ಸೊ ಅದೆರಡೂ ನೋಡ್ತಾ ಇದ್ದೆ. ಸೊ ನಾನು ಆ ಥರದ್ದು ಆಗ್ಬೇಕು ಅನ್ನೋದು ಒಂದು ನಾನು ಗುರು ಸರ್ ಜೊತೆ ಇದ್ದಾಗ. ಸೊ ಥ್ಯಾಂಕ್ ಯು ಸರ್, ನೀವೇ ಇನ್ಸ್ಪಿರೇಷನ್ ಇಲ್ಲಿಂದ ಇದು ಮಾಡಿದ್ವಿ. ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಟರ್ ನನಗೇನು ಪ್ರಾಬ್ಲಮ್ ಇಲ್ಲ, ನಮ್ಮ ಜಗದೀಶ್ ಗೌಡ್. ನಾನು ತರುಣ್ ಸರ್ ಆಫೀಸ್ಗೆ ಎಲ್ಲೇ ಹೋದಾಗ ನನಗೆ ಹೇಳೋದೆ, ನಿಮ್ಗೇನು ಜಗದೀಶ್ ಗೌಡ್ರೆ ಇಡೀ ಗಾನ್ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ನಾಳೆನೇ ರಿಲೀಸ್ ಮಾಡ್ಬೋದು ಅಂತ ತಮಾಷೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಾವು ಗೌಡ್ರು ಅಷ್ಟು ಕ್ಲೋಸ್. ಮತ್ತೆ ಕೃಷ್ಣ ಸಾರ್ಥಕ್ ಸರ್ ಇದ್ದ ಈ ಸಿನಿಮಾದಿಂದ ಫುಲ್ಲು ಯಾವುದೇ ಒಂದು ಬಡ್ಜೆಟ್ ಅದು ಇದೆಲ್ಲ ನಮ್ಮ ಕೃಷ್ಣ ಸಾರ್ಥಕ್ ಸರ್ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಯಾವ್ದಕ್ಕೂ RS ಗೌಡ್ರ ಜೊತೆಗೆ ಇಟ್ಕೊಂಡಿದ್ದೀನಿ ನಾನು. ಅಜಯ್ ರಾವ್ ಸರ್ ತರ ನಾನು ಸರ್ ಸ್ಮಾರ್ಟ್ ಪ್ರೊಡ್ಯೂಸರ್ ನೀವು ಹಾಗಾದ್ರೆ ಇವಾಗ. ಇಲ್ಲ, ಫಸ್ಟ್ ಇಸ್ಕೊಳ್ಳೋಣ ಸರ್, ಆಮೇಲೆ ಕೊಡೋಣ. ಅದಕ್ಕೆ ಥ್ಯಾಂಕ್ ಯು ಸರ್, ಬಂದು ಆಶೀರ್ವದಿಸಿದ್ದೀರಾ. ಕೊನೆಗೆ ಸ್ವಲ್ಪ ಹಂಗೆ ಇಟ್ಕೊಂಡಿರಿ ಸರ್. ಆಮೇಲೆ ನಮ್ಮ ಲ್ಯಾಂಡ್ ಆರ್ಟ್ ಪ್ರೊಡ್ಯೂಸರ್ ಸೂರಜ್ ಸರ್, ಸತ್ಯಪ್ರಕಾಶ್ ಸರ್ ಬರೋಕ್ಕಾಗಲಿಲ್ಲ, ಸೂರಜ್ ಅವ್ರ ಮಗ ಸೂರಜ್ ಸರ್ ಬಂದಿದ್ದಾರೆ. ಸೊ ನನಗೆ ಎಷ್ಟೋ ಹೆಲ್ಪ್ ಆಯ್ತು ನಮ್ಮ ಸೂರಜ್ ಸರ್ ಕಡೆಯಿಂದ. ಅವರು ದೊಡ್ಡ ದೊಡ್ಡ ಡೀಲ್ಗಳಿದ್ವು ಲ್ಯಾಂಡ್ ಇದು ಕಡಿಮೆದಲ್ಲಿ ಇಲ್ಲಿ ಕೆಳಗಿನ ಬೆಂಚಿಂದ ಎಲ್ಲ ಮಾಡಿಸ್ಕೊಟ್ರು. ಎಲ್ಲ ಡಿಪಾರ್ಟ್ಮೆಂಟ್ ಇಂದನೂ ಇನ್ನೊಂದು ಮಾಡ್ತಿದ್ದಾರೆ. ನಮ್ ಲ್ಯಾಂಡ್ ಆಡಿ ಕನ್ಸಿಡರ್ ಮಾಡ್ತಾರೋ ಎಲ್ಲ ಡೈವರ್ಟ್ ಆಗ್ತಾರೋ ಆ ತರ ಭಯ ಇರುತ್ತೆ. ಬಟ್ ಆ ತರ ಇದ್ದೆ ಮಾಡಿ ನಾನು ಜೊತೆ ನಿಲ್ತೀನಿ ಅಂತ ಒಂದು ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಎಲ್ಲ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್. ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಕ್ಯಾಮ್ರಾಮನ್ ಸುಧಾಕರ್, ಆಮೇಲೆ KM ಪ್ರಕಾಶ್, ಎಡಿಟರ್ KM ಪ್ರಕಾಶ್. ಆಮೇಲೆ ನನಗೆ ಈ ಸಿನಿಮಾದಲ್ಲಿ ರಂಜಿನಿ ಡೈರೆಕ್ಟರ್ ಆಗಿರೋದ್ರಿಂದ ತುಂಬಾ ಸ್ಟ್ರೆಂತ್ ಶ್ರೀಕಾಂತ್ ಅಂತ ನನ್ನ ಲ್ಯಾಂಡ್ ಲಾರ್ಡ್ ಡೈಲಾಗ್ ರೈಟರ್, ಇಲ್ಲಿ ಅವ್ರ ಜೊತೆಗಿದ್ದು ರಂಜಿನ್ ಜೊತೆ ಕೊಲಾಬ್ರೇಟ್ ಆಗಿ ತುಂಬಾ ರೈಟ್ ಹ್ಯಾಂಡ್ ಆಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಶ್ರೀಕಾಂತ್. ಇನ್ನು ನನ್ನ ಟೀಮ್ ಬೆಟಾಲಿಯನ್ ತುಂಬಾ ಹಾರ್ಡ್ ವರ್ಕ್ ಮಾಡಿದೆ. ಯಾಕಂದ್ರೆ ಈ ಪ್ರೊಡಕ್ಷನ್ ಅಂದಾಗ ಡೈರೆಕ್ಟರು ಬೇರೆ, ಪ್ರೊಡ್ಯೂಸರ್ ಖರ್ಚು ಮಾಡಿಸೋದು ಬೇರೆ, ನಾವು ನಮ್ದು ಬೇರೆ. ಇಡೀ ಅದಕ್ಕೆ ಡೈರೆಕ್ಷನ್ ಟೀಮ್ ಪ್ರೆಷರ್ ಬಂದಿತ್ತು. ಯುವ ಆಗಿರ್ಬೋದು, ಅವಿನಾಶ್, ಅನಂತ್, ನಾಗರಾಜ್, ಆಕಾಶ್, ದೇವರಾಜ್ ಎಲ್ಲರೂ ನಮಗೆ ಒಂಥರ ಸ್ಟ್ರೆಂತ್ ಆಗಿ ಇರ್ತೀವಿ. ಯಾಕಂದ್ರೆ ಅವರೇ ಎಲ್ಲ ಡೈರೆಕ್ಷನ್ ಕೆಲಸನೂ ಮಾಡಬೇಕು, ಬೇರೆ ಹಿಂದಿನ ಕೆಲಸನೂ ಮಾಡಬೇಕು. ಥ್ಯಾಂಕ್ ಯು ಎಲ್ಲರಿಗೂ.
ಅದು ಸಂತೋಷ್ ನಮ್ಮ ಜೊತೆ ನಿಂತ್ಕೊಂಡು ನಮ್ಮ ಕೋಆರ್ಡಿನೇಟರ್ ಸಂತೋಷ್ ಅವನು ಕೆಲಸ ಮಾಡಿದ್ದಾರೆ ಅಷ್ಟೇ ಅನ್ಸುತ್ತೆ. ಇನ್ನೇನಿದೆಯಾ ರಂಜಿನವ್ರೆ? ಅದು ಅವರು ಸಿನಿಮಾ ಬಗ್ಗೆ ಅವ್ರು ಮಾತಾಡ್ತಾರೆ. ಓಕೆ. ಲಾಸ್ಟ್ ಸಿನಿಮಾ ನನಗೆ ಇಷ್ಟವಾಗಿದ್ದು ಏನು ಅಂತಂದ್ರೆ, ಒಂದು ನಾವು ಕತೆ ಬರೆದಾಗ ರಂಜಿನಿ ಅದೇ ನನಗೂ ತರುಣ್ ಸರ್ ಎಲ್ಲರಿಗೂ ಇಷ್ಟ ಅಂದ್ರೆ, ನಾವು ಒಂದು ಕತೆ ಕಮರ್ಷಿಯಲ್ ಬರುವಾಗ ಕಾಂಪ್ಲೆಕ್ಸ್ ವಿಲನ್ ಇರ್ತದೆ, ಅವಾಗ ನಮ್ಗೊಂದು ಡ್ರಾಮಾ ಶುರು ಆಗ್ಬಿಡುತ್ತೆ. ಇಲ್ಲಿ ಕ್ಯಾರೆಕ್ಟರ್ಗಳು ಅದ್ರದ್ದು ಜರ್ನಿ ಅವ್ರವ್ರೇ ಒಂದು ಕಾಂಪ್ಲೆಕ್ಸ್. ಇದು ರಂಜಿನಿ ಅವರು ಈ ಕಥೆಗಳಲ್ಲಿ ತಂದಿದ್ದು ತುಂಬಾ ನನಗೆ ಖುಷಿ ಆಯ್ತು. ಅಂದ್ರೆ ನಾವುಗಳು ಅದನ್ನ ಬರೆಯಕ್ಕಾಗಲ್ಲ, ನಾವು ಯಾವಾಗ್ಲೂ ಡ್ರಾಮಾ ಬೇಕಂದ್ರೆ ಅಪೋನೆಂಟ್ ಯಾರೋ ಬರ್ಬೇಕು. ಇಲ್ಲಿ ಅವ್ರ ಯೋಚನೆಗಳು, ಅವ್ರ ನಿರ್ಧಾರಗಳು, ಅವ್ರ ಜರ್ನಿಗಳೇ ಅವ್ರಿಗೆ ಇನ್ನೊಬ್ಬರಿಗೆ ತೊಂದರೆ ಆಗಿ ಅದರಿಂದ ಈ ಡ್ರಾಮಾನ ತುಂಬಾ ಇದಾಗಿ, ಅಂದ್ರೆ ಪ್ರತಿ ಸೀನನ್ನು ಅವರು ಇದು ನಮ್ಮ ಮನೇಲಿ ನಡೆದಿರುತ್ತೆ, ಇಲ್ಲ ಯಾರ ಮನೆ ನೋಡಿರ್ತೀವಿ, ಅಷ್ಟು ಎಮೋಷನಲ್ ಆಗಿ ತುಂಬಾ ಇದಾಗಿ ಕಾಮಿಕ್ ವೇ ಅಲ್ಲಿ ತುಂಬಾ ಟ್ರೈ ಮಾಡೋದು. ನಮಗೆ ತುಂಬಾ ಆಶ್ಚರ್ಯ ಆಗಿದ್ದು ಅವರು ಈ ಕತೆ ಮತ್ತೆ ಅವರು ಕಥೆಯಾಗಿ ಲೈನ್ ಆಗಿ ಹೇಳಿಲ್ಲ, ಒಂದು ಸ್ಕ್ರೀನ್ ಪ್ಲೇ ಆಗಿ ಹೇಳಿದ್ರು ಕೂಡ ಮತ್ತೆ 1 ವರ್ಷ ಅವ್ರನ್ನ ರೀರೈಟ್ ಮಾಡಿಸಿ ಅದಕ್ಕೆ ಮುಂದೆ ಮಾಡಿಸಿದ್ವಿ. ನನಗೆ ಒಳ್ಳೆ ಸಿನಿಮಾ ಅಂತೂ ನಾವು ಇಂಡಸ್ಟ್ರಿಗೆ ನಾವು ಹಂಪಿ ಪಿಕ್ಚರ್ ಮತ್ತು RK&AK ಮೂಲಕ ಕೊಡ್ತೀವಿ ಅಂತ ಒಂದು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಿರ್ಮಾಣ ಸಂಸ್ಥೆಗಳು ಹೆಚ್ಚೆಚ್ಚು ಬರಬೇಕು.